ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಕ್ಷಿತಾ ಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಹೊಸ ಮನೆಗೆ ಹೋಗಬೇಕಾಗಿರೋವಂಥ ದಿನ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಏನೇನು ಬೇಕೋ ಆ ಮನೆಗೆ ಹೋಗೋದಕ್ಕೆಲ್ಲ ಐಟಮ್ಸ್ನೆಲ್ಲ ನಾವು ರೆಡಿ ಮಾಡಿಕೊಂಡು, ದೇವ್ರ ಫೋಟೋ, ಅರಿಶಿನ ಕುಂಕುಮ, ಹಾಲು ಮತ್ತು ಹೊಸ ಪಾತ್ರೆ, ಹಾಲುಕ್ಸೋದಕ್ಕೆ ಏನೇನು ಬೇಕು, ದವಸ ಧಾನ್ಯ ಪ್ರತಿಯೊಂದು ಕೂಡ ರೆಡಿ ಮಾಡಿಕೊಂಡು ಹೊರಡೋಣ ಅಂತ ಹೊರಟಿದ್ವಿ. ಆ ಟೈಮಲ್ಲಿ ನಮ್ಮ ಮನೆ ಪಕ್ಕದ ರೋಡಲ್ಲೇ ಈ ದೇವರಿರೋದು. ಹೋಗಬೇಕು ಅಂತ ಐಡಿಯಾ ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ನಾವು ಟೆಂಪಲ್ಗೆ ಹೋಗಬೇಕಿತ್ತು. ಏನು ಅದೃಷ್ಟ ನೋಡಿ, ನಮಗೂ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಆದ್ರೂ ಹೋಗುವಂಥ ಸಿಚುವೇಶನ್ ಬಂತು. ಸೊ ಹಂಗಾಗಿ ಇದು ಬಂದುಬಿಟ್ಟು ಓಂ ಶಕ್ತಿ ದೇವಿ. ಸೊ ಇಲ್ಲಿ ನಾನು ದೇವ್ರ ದರ್ಶನ ಮಾಡಿಕೊಂಡು ಆ ಮನೆಗೆ ಹೊರಟೆ. ಅದಕ್ಕೂ ಮುಂಚೆಗೆ ನಾವು ಎಸ್ಟರ್ಡೇನೆ ಎಲ್ಲ ನೀಟಾಗಿ ಮನೆನ ಕ್ಲೀನ್ ಮಾಡ್ಕೊಂಡಿದ್ವಿ. ಮಾಪೆಲ್ಲ ಹಾಕ್ಬಿಟ್ಟು ಮತ್ತು ಉಪ್ಪೆಲ್ಲ ತೊಗೊಂಡೋಗಿ ವಾಶ್ರೂಮ್ಸ್ಗೆಲ್ಲ ಹಾಕಿ, ಮತ್ತು ಮಾಪ್ ಏನೇನು ಮಾಡ್ತೀವಿ ಅದರೊಳಗಡೆ ಅರಿಶಿನ ಉಪ್ಪು ಎಲ್ಲ ಹಾಕ್ಬಿಟ್ಟು ನೀಟ್ ಮಾಡಿಕೊಂಡು, ಎಲ್ಲ ಮನೇಲಿ ಏನೇನಿದೆ ಎಲ್ಲ ಕ್ಲೀನಾಗೆ, ನಮಗೆ ಇವಾಗ ನಾವು ಪೂಜೆ ಮಾಡ್ಕೊಂಡು ಹಾಲು ಉಕ್ಸ್ಕೊಂಡು ಹೋಗೋದಷ್ಟೇ. ಏನೇನಿದೆ ಎಲ್ಲನೂ ಹಾಗೆ ನೀಟ್ ಮಾಡ್ಕೊಂಡು ಎಸ್ಟರ್ಡೇನೆ ನಾವು ಬಂದಿದ್ವಿ. ಈಗ ಜಸ್ಟ್ ನಾವು ಹಾಲು ಉಕ್ಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಟೈಮ್ ಇದ್ದು ಎಲ್ಲ ಇನ್ನು ಮಿಕ್ಕಿರೋ ಐಟಮ್ಸ್ನೆಲ್ಲ ಫುಲ್ಲು ಶಿಫ್ಟ್ ಮಾಡಿಕೊಂಡು ಇವತ್ತು ಅಲ್ಲೇ ಸ್ಟೇ ಆಗೋ ಥರ ಇವತ್ತು ನಾವು. ಸೊ ಹಂಗಾಗಿ ಪ್ರತಿಯೊಂದು ಐಟಮ್ಸ್ನೂ ತೊಗೊಂಡು ಹೊರಟ್ವಿ. ಅರಿಶಿನ ಕುಂಕುಮ ಸಿಗಲಿಲ್ಲ. ಸೊ ಹಂಗಾಗಿ ಬೇರೆ ಕಡೆ ತೊಗೊಂಬರೋದಕ್ಕೆ ಹೋಗಿದ್ರು ನಮ್ಮಪ್ಪ. ಹಂಗಾಗಿ ಅಪ್ಪ ಬರೋವರೆಗೂ ಏನು ಮಾಡೋದು ಅಂತೇಳ್ಬಿಟ್ಟು ಈ ಟೆಂಪಲ್ ಒಳಗಡೆ ಬರೋಂತಹ ಸಿಚುವೇಶನ್ ಬಂತು. ಆದ್ರೂ ಒಂದು ಲೆಕ್ಕ ಅಲ್ವಾ, ಇವಾಗ ನಾವು ಈ ಮನೆಗೆ ಎಂಟರ್ ಆಗೋ ಹಿಂದೆ ದಿನ ನಮ್ಮ ಮನೆ ದೇವರು ಅಂದರೆ ರಂಗನಾಥ ಸ್ವಾಮಿ ಆ ದೇವ್ರದ್ದು ಜಾತ್ರೆ ಇತ್ತು. ಹಾಗಾಗಿ ಅಪ್ಪ ಊರಿಗೆ ಹೋಗಿದ್ರು, ನಮ್ಮ ಮನೆ ದೇವ್ರದು. ಸೊ ಅಲ್ಲಿಂದ ಬರಬೇಕಾದ್ರೆ ಅಪ್ಪ ಹೂವು ಮತ್ತು ಆ ದೇವ್ರದ್ದು ತೀರ್ಥ, ಕುಂಕುಮ ಎಲ್ಲ ತೊಗೊಂಬಂದಿದ್ರು. ಹೇಳ್ತಿದ್ರು ಅಪ್ಪ, ನೀವು ಮನೆಗೆ ಹೋಗೋ ಟೈಮ್ ಚೆನ್ನಾಗಿದೆ ಅನಿಸುತ್ತೆ ನೋಡಿ, ಕೆಲವೊಬ್ಬರು ಬೇಕು ಅಂತಲೇ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾರೆ, ಹೂವು ತೀರ್ಥ ಬೇಕು ಇಸ್ಕೋಬೇಕು ಅಂತ. ನಿಮಗೇನೆ ನಿಮ್ಮ ಮನೆ ಹತ್ರನೇ ಹುಡ್ಕೊಂಬಂದಿದೆ ಅಂದರೆ ಅದೃಷ್ಟ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅಪ್ಪ ಹೇಳ್ತಿದ್ರು. ಸರಿ ಅಂತೇಳ್ಬಿಟ್ಟು ದೇವ್ರದ್ದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ ಹೊಸ ಮನೆಗೆ. ಏನೇನು ಬೇಕು ಪೂಜಾ ಸಾಮಾನು, ಹಾಗೆಯೇ ನಾವು ಮನೆ ಒಳಗಡೆ ಎಂಟರ್ ಆಗಬೇಕಾದ್ರೆ ಒಂದು ಪಾತ್ರೆ ಅಂದರೆ ಒಂದು ಹಿತ್ತಾಳೆ ಚೊಂಬಾಗಿರ್ಬೋದು, ಇಲ್ಲ ನಾರ್ಮಲಾಗಿ ಒಂದು ಚೊಂಬಾಲಾಗಿರ್ಬೋದು, ಇಲ್ಲ ಆಗಿಲ್ಲ ಅಂದರೆ ಒಂದು ಬಾಟಲಾದರೂ ಒಟ್ಟು ಗಂಗೆನ ತೊಗೊಂಡು ಒಳಗಡೆ ಬರಬೇಕು. ಸೊ ಹಂಗಾಗಿ ನಾವು ಒಂದು ಬಾಟಲ್ ಒಳಗಡೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಡಿಸ್ಟೆನ್ಸ್ ಇರೋದ್ರಿಂದ ಮನೆ ಇಲ್ಲ, ನಮ್ಮದು ಇಲ್ಲೇ ಹತ್ರದಲ್ಲೇ ಮನೆ ಇದೆ ಅಂತೇಳಿದ್ರೆ ಒಂದು ಚೊಂಬಲ್ಲಿ ನೀರು ತೊಗೊಂಡು ಅರಿಶಿನ ಕುಂಕುಮ ಮತ್ತು ಧಾನ್ಯಗಳು ಹಾಗೆಯೇ ಹೂವು ಎಲ್ಲ ತೊಗೊಂಡು ಬರ್ಬೋದು. ನಾನು ಒಂದು ಬಾಟಲಲ್ಲಿ ನೀರು ಮತ್ತು ಅರಿಶಿನ ಕುಂಕುಮ, ಹೂವು, ವೀಳ್ಯದೆಲೆ ಮತ್ತು ಹಾಲು, ಮತ್ತು ಅಲ್ಲೇ ಏನಾದರೂ ಹಾಲುಕ್ಸಿದ ಮೇಲೆ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಹಾಲಲ್ಲೇ ಕುಡಿಬೇಕು, ಇಲ್ಲ ಪಾಯಸನಾದರೂ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಸಕ್ಕರೆ ಎಲ್ಲ ತೊಗೊಂಬಂದಿದ್ದೆ ನಾನು. ನೆಕ್ಸ್ಟು ದೇವ್ರ ಫೋಟೋ ಅಂದರೆ ನಮ್ಮ ಮನೆ ದೇವ್ರು ಈರ್ಲಕಾಯಿ ಅಂತ, ನಮ್ಮ ಮನೆ ದೇವ್ರದ್ದು ಫೋಟೋ ಮತ್ತು ಲಕ್ಷ್ಮಿ ಫೋಟೋ ಎರಡು ಮಾತ್ರ ಈಗ ತೊಗೊಂಬಂದಿದ್ದೀನಿ. ಆಮೇಲೆ ಬೇಕಾದರೆ ಇನ್ನು ಮಿಕ್ಕಿದ್ದೆಲ್ಲ ತೊಗೊಂಬರೋಣ ಅಂತ. ಮೇಯ್ನಾಗಿ ಏನು ಬೇಕೋ ದೇವ್ರು ಅದನ್ನು ತೊಗೊಂಬಂದೆ. ನೆಕ್ಸ್ಟು ನಾವೇನೇ ಎಸ್ಟರ್ಡೇ ಕ್ಲೀನ್ ಮಾಡಿದರೂ ಕೂಡ ಈ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲ ನಮ್ಮ ಅಮ್ಮ ಮನೆ ಮಾಪಾಗಿ ಕೊಡ್ತಿದ್ರು. ನಮಗೆ ಕೊಟ್ಟಿದ್ದು ಟೈಮಿಂಗ್ಸು 9:30ಇಂದ 11:45ಗೆ. ಸೊ ಅಷ್ಟರಲ್ಲಿ ಕ್ಲೀನ್ ಮಾಡಿಕೊಂಡು ನಾವು ಪೂಜೆ ಮಾಡಿಬಿಟ್ಟು ಹಾಲು ಕುಸ್ಬೇಕಿತ್ತು. ನಮ್ಮ ಅಪ್ಪಗೆ ಹೇಳ್ದೆ ಕೆಳಗಡೆನೇ ಇಡೋಣ, ಫೋಟೋಸ್ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತೇಳಿದ್ರೆ ಅಪ್ಪ ಬೇಡ, ಚೆನ್ನಾಗಿರಲ್ಲ, ಅವಲಕ್ಷಣ ಮೇಲೇ ಹೊಡೆಯೋಣ, ಮೇಲೆ ಹೊಡೆದ್ಬಿಟ್ಟು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಿನ್ನ ಮಗ ತುಂಬ ಕೀಟ್ಲೆ ಮಾಡ್ತಿರ್ತಾನೆ, ಅವನೇನಾದರೂ ದೀಪ ಆ ಕಡೆ ಈ ಕಡೆ ಒದ್ಬಿಟ್ರೆ ಚೆನ್ನಾಗಿರಲ್ಲ, ಸರಿ ಹೋಗೋದಿಲ್ಲ, ಪರವಾಗಿಲ್ಲ, ಇನ್ನೂ 11:45ವರೆಗೂ ಟೈಮ್ ಇದೆ ಅಲ್ವಾ, ಸೊ ನಾನು ಹೊಡ್ಕೊಡ್ತೀನಿ, ಸೈಲೆಂಟಾಗಿರು ಅಂತ ಹೇಳ್ತಿದ್ರು. ಹಿಂಗೆ ಅಂತೇಳಿದರೆ ನನ್ನ ಹಸ್ಬೆಂಡ್ ಹೆಂಗೂ ಎಲೆಕ್ಟ್ರಿಷಿಯನ್ ಅವರು ಹೇಳಿದ್ದಿದ್ರೆ ನೀಟಾಗಿ ನೆನ್ನೆನೇ ಡ್ರಿಲ್ ಹಾಕ್ಬಿಟ್ಟು ನೀಟಾಗೆಲ್ಲ ಹೊಡ್ಕೊಟ್ಟಿರೋರು. ನಮಗೂ ಐಡಿಯಾ ಬರಲಿಲ್ಲ ಶಿಫ್ಟಿಂಗಲ್ಲಿ. ಸೊ ಹಂಗಾಗಿ ಸರಿ ಅಂತೇಳ್ಬಿಟ್ಟು ಅಪ್ಪ ಹೊಡಿತಾಯಿದ್ರು. ಅದು ಸ್ಕ್ರೂ ಬೇರೆ ತೊಗೊಂಬಂದಿದ್ದಾರೆ, ಅದು ಗೋಡೆ ಒಳಗಡೆ ಇಳಿತಾ ಇಲ್ಲ. ನಾನು ಅಪ್ಪ ಇಬ್ಬರು ಕೂಡ ಟ್ರೈ ಮಾಡಿ ಏನೋ ಒಂದು ರೇಂಜಿಗೆ ಹೊಡೆದ್ವಿ ಇಬ್ಬರೂ. ನೆಕ್ಸ್ಟು ಅಮ್ಮ ಫುಲ್ಲು ಎಲ್ಲ ಪ್ರತಿಯೊಂದರಲ್ಲೂ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ರು. ಎಲ್ಲ ಮಾಪ್ ಹಾಕೋದು ಮತ್ತೆಲ್ಲ ಕ್ಲೀನ್ ಮಾಡೋದು, ಏನೇನಿದೆ ಎಕ್ಸ್ಟ್ರಾ ಕೆಲಸ ಎಲ್ಲ ಅಮ್ಮನೇ ನನಗೆ ಮಾಡಿಕೊಟ್ರು. ಜಸ್ಟ್ ನಾನು ಪೂಜೆ ಮಾಡೋದು, ಅಪ್ಪ ಎಲ್ಲ ಸ್ಟ್ಯಾಂಡ್ ಹೊಡೆದ್ಮೇಲೆ ಅಲ್ಲಿಗೆಲ್ಲ ಅರೇಂಜ್ ಮಾಡಿಬಿಟ್ಟು ಪೂಜೆ ಮಾಡೋದಷ್ಟೇ ನನಗಿದ್ದಿದ್ದು. ಅಮ್ಮ ಎಲ್ಲ ಮಾಪ್ ಹಾಕ್ಕೊಟ್ರು. ನೆಕ್ಸ್ಟು ಅಪ್ಪಂದು ಸ್ಟ್ಯಾಂಡ್ ಹೊಡೆಯೋದಾಗಿತ್ತು. ಹಾಗಾಗಿ ನಾನು ಕಳಶಕ್ಕೆ ವಿಳ್ಯದೆಲೆ ಎಲ್ಲ ಇಟ್ಟು
ಮತ್ತು ಏನೇನು ತಂದಿದ್ದೆ ನೀರು ಹೂವು ಎಲ್ಲ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡು ನಮ್ಮ ಅಪ್ಪಂಗೆ ಹೇಳ್ತಿದ್ದೀನಿ. ನಮ್ಮ ಅಪ್ಪ ಟೈಮ್ ಆಗುತ್ತೆ, ಬೇಗ ಬೇಗ ಪೂಜೆ ಮಾಡಬೇಕು ನೀನು, ಹಿಂಗಾದ್ರೆ ಆಗೋದಿಲ್ಲ ಅಂತ ನನಗೆ ಹೇಳ್ತಿದ್ರು. ಸರಿ ಅಂತೇಳ್ಬಿಟ್ಟು ಹೊಸ ಪಾತ್ರೆ ತಂದಿದ್ನಲ್ವ, ಅದಕ್ಕೆ ಅರಿಶಿನ ಕುಂಕುಮ ಮತ್ತು ನೀವು ನಾರ್ಮಲ್ ಸ್ಟವ್ ಆದರೂ ತೊಗೋಬೋದು, ಇಲ್ಲ ಇಂಡಕ್ಷನ್ ಸ್ಟವ್ ಆದರೂ ತೊಗೋಬೋದು. ನೀವು ಯಾವ್ದು ತೊಗೋತಿರೋದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದಕ್ಕೂ ಒಂದು ಹೂವು ಇಟ್ಟು ಅದಕ್ಕೂ ಪೂಜೆ ಮಾಡಬೇಕಾಗುತ್ತೆ. ನೆಕ್ಸ್ಟು ನಾನು ಹೊಸ ಪಾತ್ರೆ ತೊಗೊಂಡಿರೋದ್ರಿಂದ ಕಂಪಲ್ಸರಿ ಹಾಲು ಉಕ್ಸ್ಬೇಕು, ಇಲ್ಲ ಬೇರೆ ಮನೆಗೆ ಹೋಗ್ತೀವಿ ಅಂದರೂ ಹೊಸ ಪಾತ್ರೆ ತೊಗೊಂಡ್ರೆ ಒಳ್ಳೇದಂತೆ. ಸೊ ಹಂಗಾಗಿ ಹೊಸ ಪಾತ್ರೆ ತೊಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹಾಲಿಟ್ಟು ಉಕ್ಸೋಣ ಅಂತ ಅದನ್ನು ಕೂಡ ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ನನಗೀಗ ಈಸಿ ಆಯಿತು. ನೆಕ್ಸ್ಟ್ ಅದನ್ನು ಕೂಡ ಎಲ್ಲ ಮಾಡಿಕೊಂಡೆ. ಮತ್ತು ಅಮ್ಮ ನನಗೆ ಸಜೆಷನ್ಸ್ ಕೊಡ್ತಿದ್ರು ಹಾಗೆ ಹೇಗೆ ಅಂತೇಳ್ಬಿಟ್ಟು ನಾನು ಕೇಳಿಕೊಂಡು ನೆಕ್ಸ್ಟು ಎಲ್ಲ ನೀಟಾಗಿ ಸಿಂಕ್ ಹತ್ರ ಏನೇನಿದೆ ಎಲ್ಲ ನೀಟಾಗಿ ಕೆಳಗಡೆ ಇಟ್ಟು ನಾನು ಎಲ್ಲ ಪೂಜೆ ಬೇಗ ಸ್ಟಾರ್ಟ್ ಮಾಡಿ ಮುಗಿಸ್ಬೇಕು 11:45 ಮತ್ತು ಆಫ್ಟರ್ನೂನ್ ನನ್ನ ಹಸ್ಬೆಂಡು ಗಾಡಿ ಹೇಳಿದ್ರು ಬರುತ್ತೆ ಶಿಫ್ಟಿಂಗಿಗೆಲ್ಲ ಅಂತ. ಸೊ ಹಾಗಾಗಿ ನಾನು ಎಷ್ಟು ಬೇಗ ಪೂಜೆ ಮಾಡಿ ಮುಗಿಸಿದ್ರೆ ಇನ್ನು ಮಿಕ್ಕಿದ್ದೆಲ್ಲ ಐಟಮ್ಸ್ನ ತೊಗೊಂಬರ್ಬೋದು ಅಂತ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಐಟಮ್ಸ್ನ ಆಮೇಲೆ ಪೂಜೆ ಮಾಡೋಣ ಅಂತ. ಬಟ್ ಹಂಗೆ ಮಾಡಬಾರ್ದಂತೆ, ಫಸ್ಟು ಪೂಜೆ ಮಾಡಬೇಕಂತೆ, ಆಮೇಲೆ ಎಲ್ಲ ಶಿಫ್ಟಿಂಗ್ದು ಏನೇನಿದೆ ಅದು ಕೆಲಸ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಸರಿ ಅಂತ ನಾವು ಬೇಗನೆ ಪೂಜೆ ಮಾಡೋಣ, ನೆಕ್ಸ್ಟ್ ಏನೇನಿದೆ ಐಟಮ್ಸ್ ಎಲ್ಲ ತೊಗೊಂಬರೋಣ ಅಂತ ನಾವು ಅಂದ್ಕೊಂಡ್ವಿ. ನೆಕ್ಸ್ಟ್ ಎಲ್ಲ ಕೆಲಸ ಆಯಿತು. ದೇವ್ರ ಪೂಜೆಗೆ ಇನ್ನೇನು ಸ್ಟಾರ್ಟ್ ಮಾಡಬೇಕು, ಹಾಲು ಏನೇನು ಉಕ್ಸ್ಬೇಕು ಅದಕ್ಕೆಲ್ಲನೂ ನಾನು ಇಂಡಕ್ಷನ್ ಸ್ಟವ್ಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೂ ರೆಡಿ ಮಾಡಿ ಮತ್ತು ಒಂದು ಪಾತ್ರೆಗೆ ಹಾಲು ಹಾಕಿಟ್ಟು ನೆಕ್ಸ್ಟು ದೇವ್ರಿಗೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಸ್ಟ್ಯಾಂಡ್ ಮೇಲೆ. ನಮ್ಮ ಮನೆ ದೇವ್ರು ಇರ್ಲಕ್ಕಯ್ಯ, ಅದಕ್ಕೆ ನಾನು ಹೂವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ದೇವ್ರ ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ಈಗ ಹಾಲು ಉಕ್ಸೋದೇನೆ. ಸೊ 11:45 ಒಳಗಡೆ ಉಕ್ಕಿಸ್ಬೇಕಾಗಿರೋದ್ರಿಂದ ನಮ್ಮಪ್ಪ ದೇವ್ರದ್ದು ಹಾಡು ಹಾಕು ಅಂತ ಹೇಳಿದ್ರು. ವಿಷ್ಣು ಸಹಸ್ರನಾಮ ಹಾಗೆ ಲಲಿತ ಸಹಸ್ರನಾಮ ಎರಡೂ ಕೂಡ ಸಾಂಗ್ನ ನಮ್ಮ ಮನೇಲಿ ಪ್ಲೇ ಮಾಡಿಸ್ತಿದ್ದೆ. ಅದೆರಡೂ ಕೂಡ ಕಂಪ್ಲೀಟ್ ಆಗೋವರೆಗೂ ಆ ಮನೆಯಲ್ಲೇ ಇದ್ದು ನಾವು ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಕೊಂಡ್ವಿ. ನೋಡ್ಬೋದು ನೀವು ನಾನು ಪೂಜೆ ಮಾಡೋಷ್ಟರಲ್ಲಿ 10 ಆಗಿತ್ತು. ಅಪ್ಪ ಬೇಗ ಮಾಡಬೇಕು ಅಂತೇಳಿ ಸ್ವಲ್ಪ ಬೇಗನೆ ಮಾಡ್ದಿಲ್ಲ ಅಂದಿದ್ರೆ ಟೈಮ್ ಆಗೋಗ್ಬಿಟ್ಟಿರೋದು. ದೇವ್ರ ಪೂಜೆ ಆದಮೇಲೆ ನಾನು ಇಲ್ಲಿ ಇಂಡಕ್ಷನ್ ಸ್ಟವ್ಗೆ ಮಾಡ್ಕೋತಾ ಇದ್ದೀನಿ. ನಾವು ಇನ್ನು ಬೇರೆ ಸ್ಟವ್ ಇದೆಯಲ್ವ ಅದು ಕೂಡ ತರ್ಬೋದಿತ್ತು, ಬಟ್ ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಒಬ್ರಿಗೇನು ಎತ್ಕೊಂಬರ್ದಕ್ಕಾಗಲ್ಲ, ಅದೆಲ್ಲ ಸುಮ್ಮನೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗೂ ಇಂಡಕ್ಷನ್ ಇದೆಯಲ್ವ, ಸೊ ಹಂಗಾಗಿ ಇದನ್ನೇ ತೊಗೊಂಡು ಬಂದ್ವಿ. ಸೊ ಎಲ್ಲ ಪೂಜೆ ಎಲ್ಲ ನೀಟಾಗಿ ಆಯಿತು. ಹಂಗಾಗಿ ಖುಷಿ ಆಯಿತು. ನನ್ನ ಮಗ ಇನ್ನೂ ಮಲಗೆ ಇದ್ದ ಮನೆಯಲ್ಲಿ. ಆಮೇಲೆ ಅವನು ಪೂಜೆ ಎಲ್ಲ ಆದಮೇಲೆ ಅಪ್ಪ ಕರ್ಕೊಂಬಂದರು ಅವನ್ನ. ನೆಕ್ಸ್ಟು ಪೂಜೆ ಎಲ್ಲ ಆಯಿತು, ಮತ್ತಿನ್ನು ಹಾಲು ಉಕ್ಸೋದೊಂದೇ ಬಾಕಿ. ಹಂಗಾಗಿ 1/2 ಲೀಟರ್ ಹಾಲನ್ನ ಪಾತ್ರೆಗೆ ಹಾಕಿಟ್ಟು ಇಂಡಕ್ಷನ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ರೆಡಿ ಇದೆ. ಇನ್ನೇನೀಗ ಹಾಲು ಕಾಯ್ತಾ ಇದೆ, ಉಕ್ಕು ಬರುತ್ತೆ. ನನಗೆ ಭಯ ಇಂಡಕ್ಷನಲ್ಲಿ ಫುಲ್ಲು ಎಲ್ಲ ಉಕ್ಬಿಟ್ಟು ಸೋರ್ಬಿಟ್ಟು ಮತ್ತೇನಾರು ಆದರೆ ಅಂತ. ಲೈಟಾಗಿ ನಿಧಾನಕ್ಕೆ ಉಕ್ಕಿದ ಮೇಲೆ ನೋಡೋಣ ಅಂತ ನಾನು ನೋಡ್ತಾನೇ ಇದ್ದೆ, ಉಕ್ಕುತ್ತೇನೋ ಮತ್ತು ಆಮೇಲೆ ಅಂತೇಳ್ಬಿಟ್ಟು. ಏನೇ ಆಗಲಿ ಏನಾಗಬೇಕು ಅದೇ ಆಗೋದು ಅನ್ನೋದಕ್ಕೆ ನಾನು ನಮ್ಮ ಅಪ್ಪಗೆ ಹೇಳ್ತಾ ಇದ್ದಪ್ಪ, 1 ಟೈಮ್ ಆದರೆ ಸಾಕಾ ಇಲ್ಲ 2 to 3 ಟೈಮ್ಸ್ ಉಕ್ಸ್ಬೇಕು ಹಾಲನ್ನ ಅಂತ. ಆ್ಯಕ್ಚುಲಾಗಿ ನಾನು ನೋಡಿರೋ ಪ್ರಕಾರ ಬೇರೆಯವರೆಲ್ಲ ಹೇಳ್ತಾರಲ್ವ, ಅದ್ರ ಪ್ರಕಾರ ಏನು ಬಾಡಿಗೆ ಮನೆಯಲ್ಲಿ ಏನು ಹಾಲು ಉಕ್ಸೋ ಅಂಥದ್ದೇನು ಬೇಕಾಗಿಲ್ಲ. ಬೇರೆ ಬಾಡಿಗೆ ಮನೇಲಿ ಹಾಲು ಉಕ್ಸಿದ್ರೆ ಸ್ವಂತ ಮನೆ ಕಟ್ಟೋದು ನೆರವೇರಲ್ಲ ಅಂತೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ. ಆದ್ರೂ ಫಸ್ಟು ಸೆಕೆಂಡ್ ಮನೆ ಚೇಂಜ್ ಮಾಡಿದಾಗ ನಾವು ಇದೇ ಥರನೇ ಹಾಲು ಉಕ್ಸಿದ್ವಿ. ಹಂಗಾಗಿ ಏನಾಗುತ್ತೆ ಆಗೋ ಟೈಮ್ಗೆಲ್ಲ ಹಾಗೇ ಆಗುತ್ತೆ ಅಂತ ಒಂದು ಟ್ರಸ್ಟ್ ಮಾಡಿ ಹಾಲು ಉಕ್ಸೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಕೇಳ್ತಾ ಇದ್ದೆ ನಾನು. ಇನ್ನು ಹಾಲು ಕಾಯ್ತಾ ಇತ್ತಲ್ವ, ಹಾಗಾಗಿ ಅಪ್ಪನ ಜೊತೆ ಮಾತಾಡಿಕೊಂಡು ಹಾಲು ಉಕ್ಸೋಕ್ಕೆ ನಾನು ನೋಡ್ತಾ ಇದ್ದೆ. ಬಟ್ ಅದು ಇನ್ನೇನು ಉಕ್ಕುತ್ತೆ ಅನ್ನೋ ಟೈಮಲ್ಲಿ ನಾನು ಲೋ ಫ್ಲೇಮ್ಗೆ ಇಟ್ಟರೂ ಕೂಡ ಅದು ನೀವು ನೋಡ್ಬೋದು ಯಾವ ಥರ ಉಕ್ಕುತ್ತೆ ಅಂತ. ನೋಡಿ ಫಸ್ಟಲ್ಲಿ ಇನ್ನೇನು ಉಕ್ಕು ಬಂತು ಅನ್ನೋ ಟೈಮಲ್ಲಿ ನಾನು ಎಲ್ಲ ಇಂಡಕ್ಷನ್ ಸ್ಟವ್ ಮೇಲೆ ತುಂಬ ಉಕ್ಕೋಗ್ಬಿಡುತ್ತೆ ಅಂತ ನಾನು ಪಾತ್ರೆನ ಎತ್ಕೋತಾ ಇದ್ದೆ. ಆದ್ರೂ ಫ್ಲೇಮ್ಗೆ ಇಟ್ಟರೂ ಕೂಡ ಎಲ್ಲ ಉಕ್ಕಿ ಸೈಡಿಗೆ ಬಂದೇ ಬಿಡ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಕ್ಲಾತ್ಸ್ ಕೂಡ ನಾನು ತಂದಿರಲಿಲ್ಲ, ಒಂದೇ ಕ್ಲಾತು, ಅದು ತಂದಿದ್ದಕ್ಕೂ ಹೆಲ್ಪ್ ಆಯಿತು. ಇಲ್ಲ ಅಂದಿದ್ರೆ ಮತ್ತು ಅದು ಇಂಡಕ್ಷನ್ನು, ಸೊ ಯಾಕೆ ವಾಟರೆಲ್ಲ ಬಿದ್ದು ಪ್ರಾಬ್ಲಮ್ ಆಗೋದು ಅಂತ. ನೋಡಿ ಈಗ ನೋಡಿ ಅದು ಬರ್ತಾ ಇದೆ. ನೋಡಿ ನಾನು ಫ್ಲೇಮ್ ಮಾಡಿದ್ರು ಕೂಡ ನೋಡಿ ಅದು ಫುಲ್ ಉಕ್ಕೇ ಬಿಡ್ತು. ಬಟ್ ಉಕ್ಕಿದ್ರೆ ಒಳ್ಳೇದೇ.
ನಾರ್ಮಲ್ ಸ್ಟವ್ ಆಗಿದ್ರೆ ಫುಲ್ ಇನ್ನೂ ಜಾಸ್ತಿ 3 ಟೈಮ್ಸ್ ಉಗ್ಸಿದ್ರು ಪರವಾಗಿಲ್ಲ. ಇದು ಇಂಡಕ್ಷನ್ ಆಗಿರೋದ್ರಿಂದ ಪವರ್ ಬೇರೆ ಅಂದರೆ ಕರೆಂಟ್ ಬೇರೆ ಇರುತ್ತೆ, ಭಯನೇ ಅಲ್ವಾ. ಸೊ ಹಾಗಾಗಿ ಫೈನಲಿ ಹಾಲು ಉಗ್ಸಿದ್ವಿ. ತುಂಬ ಖುಷಿ ಆಯಿತು. ಅಪ್ಪ ನಾನು ಇಬ್ಬರೇ, ಅಮ್ಮ ನನ್ನ ಚಿಕ್ಕ ಮಗ ದೊಡ್ಡ ಮಗ ಹಳೆ ಮನೇಲಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೋಗಿದ್ರು. ನೆಕ್ಸ್ಟು ಆಯ್ತಾ ಉಗ್ಸಿದ್ದು, ಟೈಮು 10:15 ಆಯಿತು ಅಂತ ಅಪ್ಪ ಹೇಳ್ತಿದ್ರು. ಸರಿ ಅಂತೇಳ್ಬಿಟ್ಟು ಎಲ್ಲ ಪೂಜೆ ಆಯಿತು. ನೆಕ್ಸ್ಟು ಅಪ್ಪ ಸರಿ ನಾನು ಹೋಗ್ಬಿಟ್ಟು ದಕ್ಷಿಣ ಕರ್ಕೊಂಬರ್ತೀನಿ ಅಂತ ಹೋದರು. ಅಷ್ಟರಲ್ಲಿ ನಾನು ನಿಮಗೆ ಹೇಗಿದೆ ಮನೆ ಅಂತ ತೋರಿಸ್ತೀನಿ ನೋಡಿ. ನೋಡಿದ್ರಲ್ವ, ಎಲ್ಲ ಹಾಲು ಉಗ್ಸಿದ್ದು ಪೂಜೆ ಎಲ್ಲ ಆಯಿತು. ಮನೆ ಕೂಡ ನೋಡಿದ್ದೀರಾ. ನೆಕ್ಸ್ಟು ಸಂಜೆಗೆ ಮುತ್ತೈದೆಯರಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ವಿಳೆದೆಲೆ ಕೊಟ್ಬಿಟ್ಟು ಸ್ವಲ್ಪ ಪಾಯಸ ಮಾಡೋಣ ಅಂತೇಳ್ಬಿಟ್ಟು ನಾವು ಹಳೆ ಮನೆಗೆ ಹೊರಟ್ವಿ. ಅಪ್ಪ ಮನೇಲೇ ಇದ್ದರು. ಪೂಜೆ ಮಾಡಾದ್ಮೇಲೆ ಡೋರ್ ಕ್ಲೋಸ್ ಮಾಡಬಾರ್ದು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಆಲ್.